ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಒಂದು ಸ್ಪೆಷಲ್ ಆದ ದೋಸೆನ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದ್ರದ್ದು ಹಿಟ್ಟು ಹೆಂಗೆ ರೆಡಿ ಮಾಡೋದು, ದೋಸೆ ಹೆಂಗೆ ಉಬ್ಬಿ ಬರ್ತೈತಿ, ಆಮೇಲೆ ಅದ್ರೊಳಗೆ ಏನೇನು ಹಾಕೀನಿ ಅಂಥೇಳಿ ಎಲ್ಲನೂ ನಿಮ್ಮ ಜೊತೆಗೆ ಡಿಟೇಲಾಗಿ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ನೋಡ್ರಿಲ್ಲ, ನಾನು ಅಕ್ಕಿ ಆಮೇಲೆ 3 ಬಟ್ಟಲ್ದಷ್ಟು ಅಕ್ಕಿ ತೊಗೊಂಡಿನಿ, ಒಂದು ಅರ್ಧ ಚಮಚೆ ಮೆಂತ್ಯ ಹಾಕ್ಕೊಂಡಿನಿ, 1 ಟೀ ಸ್ಪೂನ್ದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿನಿ, ಆಮೇಲೆ 1 ಹಿಡಿಯಷ್ಟು ಅವಲಕ್ಕಿ ಹಾಕ್ಕೊಂಡಿನಿ. ಇದನ್ನೆಲ್ಲ ಹಾಕಿ ಭಾಳಷ್ಟು ಕೊಬ್ಬರಿ ಹಾಕಿ ಇದನ್ನು ರುಬ್ಕೋಬೇಕು. ನಾನು ನೋಡಿಲಿ ಬರೋಬ್ಬರಿ 2 ತಾಸು ಇದನ್ನು ನೆನೆ ಇಟ್ಕೊಂಡಿನಿ, ಜಾಸ್ತಿ ನೆನೆ ಇಟ್ಕೊಂಡಿಲ್ಲ. 2 ತಾಸು ನೀವು ಅಕ್ಕಿ ನೆನೆ ಇಟ್ಕೊಂಡ್ರೆ ಸಫಿಷಿಯೆಂಟ್ ಆಗ್ತೈತಿ. ಆಮೇಲೆ ಅಕ್ಕಿ ಏನೈತಲ್ಲ ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡಿನಿ. ಈ ರೀತಿ ಅಕ್ಕಿ ಸಣ್ಣಗೆ ನೀವು ರುಬ್ಕೋಬೇಕು. ಈ ರೀತಿ ರುಬ್ಕೊಂಡ್ರೆ ನೋಡಿರಿ ನಮ್ಮದು ಬ್ಯಾಟರ್ ರೆಡಿ ಆಗ್ತೈತಿ. ನೀವು ಮಧ್ಯಾಹ್ನದಾಗ ನೆನೆ ಹಾಕೋದು ಮರೆತ್ರಿ ಅಂತಂದ್ರೆ ನೀವು 1-2 ತಾಸು ಅಕ್ಕಿ ನೆನೆ ಇಟ್ಟರು ಸಾಕು, ಹಿಟ್ಟು ರೆಡಿ ಆಗಿಬಿಡ್ತೈತಿ. ನಾನಿಲ್ಲಿ 2 ರೌಂಡ್ದಷ್ಟು ಇದನ್ನು ಒಂದು ಹಿಡಿಯಷ್ಟು ಅವಲಕ್ಕಿ ಹಾಕ್ಕೊಂಡು ಇದನ್ನು ಅಷ್ಟು ಸಣ್ಣಗೆ ರುಬ್ಬಿಟ್ಕೊಂಡಿನಿ. ಕೊಬ್ಬರಿ ನೀವು ಎಷ್ಟು ಹಾಕ್ತಿರಲ್ಲ ಅಷ್ಟು ಚಂದ ಇದು ದೋಸೆ ಬರ್ತಾವಂತಲೇ ಹೇಳ್ಬೋದು. ನೋಡ್ರಿಲೆ, ನಾನು ಇದನ್ನು ಇಡೀ ರಾತ್ರಿ ಫರ್ಮೆಂಟ್ ಆಗಾಕೆ ಬಿಟ್ಟಿದ್ದೆ. ಒಂದು 8 ತಾಸದಷ್ಟು ಹಿಟ್ಟನ್ನು ನೆನೆಸಿಟ್ಟಿದ್ದೆ. ಸೊ 8 ತಾಸು ಆದಮೇಲೆ ಹಿಟ್ಟು ಇಷ್ಟು ಚಂದ ಉಬ್ಬಿ ಬಂದೈತೆ ನೋಡ್ರಿ. ಎಲ್ಲ ರೀತಿ ನೋಡ್ರಿ ಇಷ್ಟು ಚಂದ ಬಂದೈತಲ್ಲ. ನೀವು ಇದ್ರ ಮೇನ್ ಅಂದರೆ ಈ ದೋಸೆದಿಂದ ಆ್ಯಸಿಡಿಟಿ ಸಮಸ್ಯೆ ಆಗೋದಿಲ್ಲ. ಆಮೇಲೆ ಈ ದೋಸೆ ಹುಳಿ ಬರೋಂಗಿಲ್ಲ. ಆಮೇಲೆ ನೀವು ಬೇಕಂದ್ರೆ ಕ್ರಿಸ್ಪಿಯಾಗಿನೂ ಈ ದೋಸೆ ಮಾಡ್ಕೋಬೋದು. ನೋಡ್ರಿಲ್ಲ, ಇದು ಫಸ್ಟ್ ದೋಸೆ ನಿಮಗೆ ಹಾಕಿ ತೋರ್ಸಾತೀನಿ ನಾನು. ಇಷ್ಟು ಚಂದ ಬಬಲ್ಸ್ ಬರ್ತಾವೆ. ದೋಸೆನೂ ತಿನ್ನಕ್ಕೆ ಅಷ್ಟು ರುಚಿಯಾಗಿದ್ದು ರೀ ಸ್ನೇಹಿತರೆ. ಡೆಫಿನೆಟ್ಲಿ ನೀವು ಈ ದೋಸೆ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ನಾನು ಫಸ್ಟ್ ಟೈಮ್ ಮಾಡಿದ್ದೆ, ಹೆಂಗೆ ಬರ್ತಾವೋ ಏನೋ ಅಂತ ಅನಿಸ್ಬಿಟ್ಟಿತ್ತು. ಬಟ್ ದೋಸೆ ಪೂರ್ತಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಬಂತು. ಗೊತ್ತೇ ಆಗಲಿಲ್ಲಲ್ಲ. ಇದ್ರೊಳಗೆ ನಾವು ಉದ್ದಿನಬೇಳೆ ನೋಡಿರಿ, ಯೂಶ್ವಲಿ ನಾವು ಅರ್ಧ ಉದ್ದಿನಬೇಳೆ ಹಾಕಿರ್ತೀವಿ. ಅದರಿಂದ ಆ್ಯಸಿಡಿಟಿ ಸಮಸ್ಯೆ ಇರೋರಿಗೆ ತುಂಬ ಸಮಸ್ಯೆ ಆಗ್ತೈತಿ. ಸೊ ಅದ್ರ ಸಲುವಾಗಿ ನಾವು ಇದ್ರ ಉದ್ದಿನಬೇಳೆ ಬಳಸದೇ ಮಾಡಿರುವಂತಹ ದೋಸೆ ಇದು. ಬಳಸಿವಂತೇನು ಜಸ್ಟ್ 1 ಟೀ ಸ್ಪೂನ್ದಷ್ಟು ಅಷ್ಟೇ ಉದ್ದಿನಬೇಳೆ ಹಾಕೈತಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ದಷ್ಟು ಮೆಂತ್ಯ ಹಾಕೈತಿ. ಇಷ್ಟು ಹಾಕಿ ರೆಡಿ ಮಾಡಿದ್ರೆ ಸಾಕು. ನಮ್ಮ ಗರಿಯಾದ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ದೋಸೆ ನಮ್ಮ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗ್ತವೆ. ನೀವು ಇದನ್ನು ಬರೀ 1 ಸೈಡ್ ಬೇಯಿಸಿದ್ರೂ ನಡಿತೈತಿ, 2 ಸೈಡ್ ಬೇಯಿಸಿದ್ರೂ ನಡಿತೈತಿ. ನಿಮ್ಗೆ ಬೇಕಂದ್ರೆ ನೀವು ಕ್ರಿಸ್ಪಿಯಾಗಿ ಮಾಡ್ಕೊರಿ. ನೋಡಿರಿ, ಫಸ್ಟ್ ದೋಸೆ ನಾನು ಮೆತ್ತಗೆ ಮಾಡ್ಕೊಂಡಿದ್ದೆ, ಸೆಕೆಂಡ್ ದೋಸೆ ಫುಲ್ ಕ್ರಿಸ್ಪಿಯಾಗಿ ಬಂದಿತ್ತು. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿದ್ದು. ಇದ್ರ ಜೊತೆಗೆ ನಾನು ಗಟ್ಟಿಯಾದ ಫ್ರೆಶ್ ಕೊಕೊನಟ್ದಿಂದ ಮಾಡಿರುವಂತಹ ಕಾಯಿ ಚಟ್ನಿ ಮಾಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಈರುಳ್ಳಿ ಪಲ್ಯ ಮಾಡಿದ್ದೆ, ಉಳ್ಳಾಗಡ್ಡಿ ಬಟಾಟಿ ಪಲ್ಯ ಮಾಡಿದ್ದೆ. ಭಾಳ ಅಂದ್ರೆ ಭಾಳ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು ಸ್ನೇಹಿತರೆ. ಸೊ ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಾಗತ್ತೀನಿ. ಧನ್ಯವಾದಗಳು ಸ್ನೇಹಿತರೆ.